ನಿಮ್ಮ ಮಾತು ಸತ್ಯ. ಬಟ್ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಥರ ಈ ಪ್ರಕರಣದಲ್ಲಿ ದರ್ಶನ್ ಅವರು ಸ್ವಲ್ಪ ದುಡುಕ್ ಬಿಟ್ರು ಅಂತ ಅನಿಸ್ತಾ ಇದೆ. ದಟ್ ಯು ಡೋಂಟ್ ನೋ. ಆಮೇಲೆ ನನಗೆ ಗೊತ್ತಿಲ್ಲ ದರ್ಶನ್ ಅವರ ಭಾಗ ಏನಿರ್ಬೋದು, ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಆಯಿತಾ? ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕಾನೂನಿನ ನಿರ್ಣಯಗಳು ಏನು ಬರುತ್ತೋ ವಿ ಹ್ಯಾವ್ ಟು ಅಬೈಡ್. ಅದರ ಬಗ್ಗೆ ಸಂದೇಹ ಯಾವತ್ತೂ ಇಲ್ಲ. ಬಟ್ ನಾನೇನಿವತ್ತು ಈ ಮುಂಚೆನೂ ಹೇಳ್ತಿದ್ದೆ, ನನಗೆ ತುಂಬ ಪರಿಚಯ ಇದ್ದಾರೆ, ಕುಟುಂಬಸ್ಥರು, ನಾವೆಲ್ಲರೂ ಸ್ನೇಹಿತರು ಅಥವಾ ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ರೆ ನಾಳೆ ನಾನು ಓಡ್ ಹೋಗೋಳಲ್ಲ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವ್ರನ್ನ ತುಂಬ ಕೆಟ್ಟ ಸನ್ನಿವೇಶಗಳನ್ನು ನೋಡಿದ್ರೆ, ಯಾಕಂದರೆ 2011 ಅಂತಾರೆ ಚಿಂಗಾರಿ ಬರೋಕ್ಕೂ ಮೊದಲು ಆಗಸ್ಟ್ ಸಿನಿಮಾ ಸಾರಥಿ ಬಂದಿರುತ್ತೆ, ಅದರಲ್ಲಿ ಸಾಂಸಾರಿಕವಾಗಿ ಒಂದಷ್ಟು ಗಲಾಟೆ ಆಗಿರುತ್ತೆ, ನಂತರದಲ್ಲಿ ಬಂದಿರುತ್ತೆ. ಆ ವಿಚಾರವಾಗಿ ನೀವೇನಾದ್ರು ಮಾತನಾಡಿದ್ರೆ, ಯಾಕಂದರೆ ಅವರ ಸಂಗಡಿಗರ ಸುತ್ತಮುತ್ತ ಚೇಂಜ್ ಆದಷ್ಟು ದರ್ಶನ್ ಅವರ ಸುತ್ತಮುತ್ತ ಬೇರೆ ಬೇರೆ ಚಟುವಟಿಕೆಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಡೀತಾರಂಥದ್ದು. ನಾನು ಯಾವತ್ತೂ ಅವರವರ ವೈಯಕ್ತಿಕ ಇದರಲ್ಲಿ ಹೋಗಿಲ್ಲ. ಇಂಡಿಪೆಂಡೆಂಟ್ ಆಗಿ ವಿಜಯಲಕ್ಷ್ಮಿ ಅವ್ರನ್ನ ನಾನು ಮಾತಾಡಿಸ್ತೀನಿ, ಇಂಡಿವಿಜುವಲ್ ಆಗಿ ಇವ್ರನ್ನು ಮಾತಾಡ್ಸಿದ್ದೀನಿ ಅಷ್ಟೇ ವಿನಃ. ಯಾಕಂದರೆ ಇದು ಲೀನಿಯನ್ಸ್ ನಾನು ಯಾವತ್ತೂ ತಗೊಂಡಿಲ್ಲ. ಅಂದರೆ ಅವರಿಬ್ಬರ ಒಂದು ಜೀವನದ ಇದರಲ್ಲಿ ಡಿಸಿಷನ್ಸಲ್ಲಿ ನಾನು ಭಾಗಿಯಾಗುವಂಥದ್ದು ಆ ಲೀನಿಯನ್ಸ್ ನಾನು ತಗೊಂಡೂ ಇಲ್ಲ ಅಥವಾ ನನಗೆ ಸಿಕ್ಕೂ ಇಲ್ಲ. ಐ ಆಮ್ ಅ ಗುಡ್ ಫ್ರೆಂಡ್, ಐ ಬೀನ್ ಅ ಫ್ರೆಂಡ್, ಹಿ ಹಸ್ ಬೀನ್ ಅ ಫ್ರೆಂಡ್ ಅಂಡ್ ದೇ ಬೀನ್ ಅ ಫ್ರೆಂಡ್. ಅಷ್ಟೇ, ಒಂದು ಕಾರ್ಡಿಯಲ್ ಇದಿದೆ ಅಂತ ಹೇಳ್ಬೋದು. ಈ ಘಟನೆ ಆದ ನಂತರದಲ್ಲಿ ಒಂದಷ್ಟು ಅಂತೆಕಂತೆ, ಅಂದರೆ ಯಾವುದೋ ಸೆಟಲ್ ಹೊಡೆದ್ರಂತೆ, ಬೈದ್ರಂತೆ, ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳು ಬರ್ತಾ ಇರುತ್ತೆ, ಹೊರಗಡೆ ಬರ್ತಾ ಇದೆ. ಸೊ ನೀವು ನೋಡಿದಾಗೆ ದರ್ಶನ್ ಅವರನ್ನು ತುಂಬ ಹತ್ತಿರದಲ್ಲಿ ನೋಡಿದಾಗೆ ಆ ಥರದ ಗುಣ, ಕೋಪ, ಮುಂಗೋಪ ಇತ್ತ? ಅದು ಯಾವುದನ್ನು ನಾನು ನೋಡಿಲ್ಲ. ಇನ್ಫ್ಯಾಕ್ಟ್ ಇವತ್ತಿಲ್ಲಿ ನಾವು ಕಾರ್ಮಿಕರ ಸಂಘದಲ್ಲೇ ಇದ್ದೀವಿ. ಕಾರ್ಮಿಕ ವರ್ಗದಲ್ಲಿರುವಂತಹ ಲೈಟ್ ಬಾಯ್ ಅವರು ಲೈಟ್ ಬಾಯ್ ಆಗಿ ಕೆಲಸ ಮಾಡಿದವ್ರಿಗೆ ಇದ್ದಿದ್ದರಿಂದ ಹಿ ಹ್ಯಾಡ್ ಮಚ್ ಮೋರ್ ಒಂದು ಲೀನಿಯನ್ಸ್ ಲೈಟ್ ಬಾಯ್ಸ್ ಅವ್ರಿಗೆ ಬಗ್ಗೆ ಅಥವಾ ಅವರು ನೋಡ್ಕೊಳ್ಳೋದಾಗಲಿ ಅದೆಲ್ಲ ಐ ಥಿಂಕ್ ಇಟ್ಸ್ ದೇರ್. ಆಮೇಲೆ ಇದನ್ನು ಯಾವುದನ್ನು ನಾನು ನೋಡಿಲ್ಲ, ಇರುವಾಗಲೂ ಎಲ್ಲೂ ಆಗಲಿಲ್ಲ. ಆ್ಯಂಡ್ ಹಿ ಈಸ್ ನಾಟ್ ದಟ್ ಈಸ್ ಪ್ರೊಫೆಷ್ನಲ್. ಎಲ್ಲರೂ ಪ್ರೊಫೆಷ್ನಲ್ ರೀ. ನಾನು ಹೋಗಿ ಮನೆ ಜಗಳ ಎಲ್ಲ ತೊಗೊಂಡು ಹೋಗಿ ಹೊರಗೆ ಹಾಕೋಕ್ಕಾಗಲ್ಲ, ನಾನು ಜಗಳ ಮಾಡೋಕ್ಕಾಗಲ್ಲ. ಅದನ್ನು ನನ್ನ ನಿರ್ಮಾಪಕರ ಬಗ್ಗೆ ಎಲ್ಲರಿಗೂ ಇರುತ್ತೆ. ಬಿಕಾಸ್ ಇಟ್ಸ್ ಆಲ್ಸೋ ಮನಿ, ನಾಟ್ ಟು ಫರ್ಗೆಟ್. ಇವತ್ತು ಒಂದು ಅಡಿ ಜಾಗ ಆಚೆ ಈಚೆ ಆಗಿಬಿಟ್ರೆ ಕಾಂಪೌಂಡ್ ಹಾಕೋದ್ರಲ್ಲಿ ಮನೇಲಿ ಅಣ್ಣ ತಮ್ಮನ ಮಧ್ಯೆ ಕೊಲೆಗಳು ನಡೆಯುತ್ತೆ. ದಿಸ್ ಇಂಡಸ್ಟ್ರಿ, ಇಟ್ ಇಸ್ ನಾಟ್ ಜಸ್ಟ್ ಕಲೆ. ದಿಸ್ ಇಂಡಸ್ಟ್ರಿ ಡೀಲ್ಸ್ ವಿತ್ ಮನಿ ಆ್ಯಂಡ್ ಇಟ್ ಗಿವ್ಸ್ ಮನಿ ಟು ಎವ್ರಿ ಒನ್. ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಣ ಸಿಗುತ್ತೆ. ಆದರೆ ದ ಸ್ಯಾಡೆಸ್ಟ್ ಪಾರ್ಟ್ ಇಸ್ ವಿ ಡೋಂಟ್ ಹ್ಯಾವ್ ಅ ರೆಕಗ್ನಿಷನ್. ನನಗೆ ಯಾವ ರೆಕಗ್ನಿಷನ್ ಇದೆ? ಜನರು ಅವ್ರ ಪ್ರೀತಿಯಿಂದ ಗುರುತಿಸ್ತಾರೆ ಬಿಟ್ಟರೆ ನನಗೆ ಸರ್ಕಾರ ರೆಕಗ್ನೈಸ್ ಮಾಡಲ್ಲ, ಯಾವುದೇ ಪ್ಲ್ಯಾಟ್ಫಾರ್ಮ್ ರೆಕಗ್ನೈಸ್ ಮಾಡಲ್ಲ, ನನಗೊಂದು ಲೋನ್ ಸಿಗಲ್ಲ, ಯಾವುದೊಂದು ಬ್ಯಾಂಕ್ ನನಗೆ ಲೋನ್ ಕೊಡಲ್ಲ. ವೇರ್ ಇಸ್ ದ ರೆಕಗ್ನಿಷನ್ ಫಾರ್ ಅಸ್? ದೇರ್ ಇಸ್ ಝೀರೋ ರೆಕಗ್ನಿಷನ್ ಫಾರ್ ಎನಿ ಒನ್. Whether it's an artist, whether it's a laborer, anybody, we have no recognition by anybody as such. It is time we must talk about it. ನಮ್ಮನ್ನು ಬ್ಯಾಂಕ್ ಓಪನಿಂಗಿಗೆ ನಾನು ಇದು ಜಗಳ ಆಡಿದ್ದೀನಿ ಬ್ಯಾಂಕ್ ಅವ್ರ ಹತ್ರನೇ. ಏನು ಓಪನಿಂಗಿಗೆ ನಮ್ಮ ಹತ್ರ ಟೇಪ್ ಕಟ್ ಮಾಡಿಸ್ಕೊಳ್ತಾರೆ. ಒಂದು ಕಾರ್ ತೊಗೊಳ್ಬೇಕಾದ್ರೆ ನಂಗೆ ಲೋನ್ ಸಿಗಲ್ಲ ರೀ. ವೇರ್ ಡು ಐ ಗೋ? ಯು ಟೆಲ್ ಮೀ, ಹ್ಯಾಸ್ ಎನಿಬಡಿ ಸ್ಟುಡ್ ಫಾರ್ ದಿ ಇಂಡಸ್ಟ್ರಿ ಟುಡೇ ಅಲ್ಲ, ಅವತ್ತಿಂದನೂ ಇವತ್ತವರೆಗೂ ಮಾತಾಡಿದಾರ? ನಾವಲ್ಲ, ಸಿನಿಮಾದವ್ರು ಮಾತಾಡೋದಲ್ಲ. ಸಿನಿಮಾ ಬಿಟ್ಟು ಬೇರೆ ಯಾವುದಾದ್ರೂ ಮಾತಾಡಿದಾರ? ಯಾವುದಾದ್ರು ವರ್ಗದವ್ರು ಮಾತಾಡಿದಾರ? ನೋ ಒನ್ ಹ್ಯಾಸ್ ಕಮ್ ಫಾರ್ವರ್ಡ್. ಬಟ್ ಎವ್ರಿ ಟೈಮ್ ದ ಸ್ಟೇಟ್ ಇಸ್ ಇನ್ ಅ ಪ್ರಾಬ್ಲಮ್. ಕಾವೇರಿ ನೀರಾಗಿರಬಹುದು, ಮಹದಾಯಿ ಆಗಿರಬಹುದು, ಯಾವುದೇ ಆಗಿರಲಿ, ಎಲ್ಲದಕ್ಕೂ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಅಂತೂ ಬರುತ್ತೆ. ಸೊ ಐ ಥಿಂಕ್ ಇಟ್ಸ್ ಟೈಮ್ ದಟ್ ವಿ ಶುಡ್ ಬಿ ಆನ್ಸರ್ಡ್ ಟು. ಇದ್ರ ಜೊತೆಗೆ ಯಾವಾಗ ಕೊನೆಯದಾಗಿ ಭೇಟಿಯಾಗಿದೆ, ಮತ್ತೆ ಪಾರ್ಟಿ ಆದ ನಂತರದಲ್ಲಿ ದರ್ಶನ್ ಅವರು ಸ್ವಲ್ಪ ಕೋಪ ಆ ಥರದ್ದು ಏನಾರು ಇದೆ? ಇಲ್ಲ, ನಾನು ಪಾರ್ಟಿಲೇ ಇಲ್ಲ ಬಿಡಿ. ಐ ಬೀನ್ ಬೋರಿಂಗ್ ಫಾರ್ ಎವ್ರಿ ಒನ್. ಪಾರ್ಟಿಲಿಲ್ಲ ನಾನು. ಕೊನೆಯದಾಗಿ ಅಂದರೆ ದರ್ಶನ್ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೋ ಅನ್ನೋ ನಿರೀಕ್ಷೆ ನಿಮ್ಮಲ್ಲಿ ಇದೆಯಾ ಅಂತ ಈ ಪ್ರಕರಣದಿಂದ? ನಿರೀಕ್ಷೆ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಉದ್ದೇಶ ಅಥವಾ ಸ್ವಾರ್ಥತೆ ಅಂದರೆ ಅವ್ರು ಬಂದರೆ ಒಂದಷ್ಟು ಜನರಿಗೆ ನಮಗೆ ಕೆಲಸ ಸಿಗತ್ತೆ, ಆದಷ್ಟು ಬೇಗ ಬರಲಿ, ಒಳ್ಳೆಯದಾಗಲಿ, ಅವ್ರ ಮನಸ್ಥಿತಿ ಸಹ ಚೆನ್ನಾಗಿರಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು. ಇದಿಷ್ಟು ಭವನ್ ಅವರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.